ಸಿನಿಮಾ ಸ್ಟಾರ್ ಎಂಬ ಕಾರಣದಿಂದಲೇ ಮನೆ ಊಟವನ್ನ ನಿರಾಕರಣೆ ಮಾಡಲಾಗ್ತಾ ಇದೆ. ಮನೆ ಊಟಕ್ಕೆ ಅವಕಾಶ ನೀಡಿಲ್ಲ ಅಂತ ಆರೋಪ. ಕಾರಣ ಬಂದು ಅವರೊಬ್ಬರು ಸೆಲೆಬ್ರಿಟಿ ಸಿನಿಮಾ ಸ್ಟಾರ್ ಅಂತ. ನೆಗೆಟಿವ್ ಪಬ್ಲಿಸಿಟಿ ಕಾರಣಕ್ಕೆ ಅಧಿಕಾರಿಗಳು ಅವಕಾಶವನ್ನ ಕೊಡ್ತಿಲ್ಲ. ನಟ ದರ್ಶನ್ ಪರ ವಕೀಲ ರಾಘವೇಂದ್ರ ಅವರ ವಾದ ಮಂಡನೆಯ ಪ್ರಮುಖ ಅಂಶ ಇದು. ದರ್ಶನ್ ಒಬ್ರು ಸ್ಯಾಂಡಲ್ವುಡ್ನ ಸೂಪರ್ ಸ್ಟಾರ್. ಆ ಕಾರಣವನ್ನ ಇಟ್ಕೊಂಡು ಇಲ್ಲಿ ಅವರ ಮನೆ ಊಟಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ನೆಗೆಟಿವ್ ಪಬ್ಲಿಸಿಟಿ ಕಾರಣಕ್ಕೆ ಜೈಲು ಅಧಿಕಾರಿಗಳು ಅವಕಾಶವನ್ನ ನೀಡಿಲ್ಲ ಅಂತ ಹೇಳಿ ತಮ್ಮ ವಾದದಲ್ಲಿ ಈ ಒಂದು ವಿಚಾರವನ್ನ ಕೂಡ ಸೇರಿಸಿಕೊಂಡಿದ್ದಾರೆ. ದರ್ಶನ್ರಿಗೆ ಮನೆ ಊಟವನ್ನ ನಿರಾಕರಿಸುವುದಕ್ಕೆ ಇದು ಕೂಡ ಒಂದು ಪ್ರಮುಖ ಕಾರಣ ಅನ್ನೋದು ರಾಘವೇಂದ್ರ ಅವರ ವಾದ. ಇದಕ್ಕೆ ಎಷ್ಟರ ಮಟ್ಟಿಗೆ ಪುರಸ್ಕಾರ ಸಿಗುತ್ತೆ ನ್ಯಾಯಾಲಯದಲ್ಲಿ ಅನ್ನೋದನ್ನ ಕಾದು ನೋಡಬೇಕಿದೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ದರ್ಶನ್ ರವರ ಆರೋಗ್ಯದ ಬಗ್ಗೆಯೂ ಕೂಡ ಗಮನವನ್ನ ಹರಿಸಬೇಕಿದೆ. ಹೊರಗಡೆ ಇದ್ದಾಗ ಬಾಯಿಗೆ ಬೇಕಾದಂತಹ ರುಚಿಕರ ತಿಂಡಿ ತಿನಿಸುಗಳನ್ನ, ಮಾಂಸಾಹಾರವನ್ನ ಅದರಲ್ಲೂ ಹೆಚ್ಚಾಗಿ ಸೇವನೆ ಮಾಡ್ತಾ ಇದ್ರು. ಜೈಲಿಗೆ ಹೋದಾಗಿನಿಂದಲೂ ಕೂಡ ವಾರಕ್ಕೆ ಒಂದು ಬಾರಿ ಮಾತ್ರ ಜೈಲಿನ ಮೆನು ಏನಿರುತ್ತೋ ಅದೇ ಫುಡ್ ಸಿಗ್ತಾ ಇದೆ. ಆದರೆ ಗಂಟಲೊಳಗಡೆ ಇಳಿತಾ ಇಲ್ಲ. ಅದರಿಂದಾಗಿನೇ ಅವರು ಸರಿಯಾಗಿ ಊಟ ಮಾಡ್ತಾ ಇಲ್ವಲ್ಲ, ಹಾಗಾಗಿನೇ ತೂಕವನ್ನ ಕಳ್ಕೊಂಡಿದ್ದಾರೆ. ಇದು ಅವರ ಆರೋಗ್ಯದ ಮೇಲೆ ಮತ್ತಷ್ಟು ಗಂಭೀರ ಪರಿಣಾಮವನ್ನ ಬೀರಬಹುದು ಅನ್ನೋದು ಕೂಡ ಇದೆ. ಆರೋಪ ಸಾಬೀತಾಗುವವರೆಗೂ ಕೂಡ ಮುಗ್ಧನೆಂದು ಭಾವಿಸಬೇಕು. ಕೋರ್ಟ್ ತೀರ್ಪುಗಳನ್ನ ಉಲ್ಲೇಖಿಸಿ ದರ್ಶನ್ ವಕೀಲರ ವಾದ. ಇನ್ನೂ ಕೂಡ ಅವರು ಆರೋಪಿತ ಮನೆ ಊಟ, ಹಾಸಿಗೆ, ಬಟ್ಟೆಯನ್ನ ಒದಗಿಸಲು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಆತನ ಆರೋಪ ಇನ್ನೂ ಕೂಡ ಸಾಬೀತಾಗಿಲ್ಲ. ಆತ ಆರೋಪಿತನಾಗಿದ್ದಾನೆ, ನ್ಯಾಯಾಂಗ ಬಂಧನದಲ್ಲಿದ್ದಾನೆ. ಆತನ ಆರೋಪ ಸಾಬೀತಾಗಿ ಆತ ಅಪರಾಧಿಯಾಗಿ ಆತನಿಗೆ ಶಿಕ್ಷೆ ಪ್ರಕಟ ಆಗಿಲ್ಲ. ಅಲ್ಲಿಯವರೆಗೂ ಕೂಡ ಆತನನ್ನ ಹೇಗೆ ಕಾಣಬೇಕು ಅನ್ನೋದನ್ನ ಇಲ್ಲಿ ದರ್ಶನ್ ಪರ ವಕೀಲರಾಗಿರುವ ರಾಘವೇಂದ್ರ ಅವರು ಉಲ್ಲೇಖ ಮಾಡಿರೋದು. ಆತನನ್ನ ಮುಗ್ಧ ಅಂತ ಭಾವಿಸಬೇಕು. ಮನೆ ಊಟ, ಹಾಸಿಗೆ, ಬಟ್ಟೆಯನ್ನ ಒದಗಿಸಿಕೊಡ್ಬೇಕು ಅವರಿಗೆ. ಇದು ದರ್ಶನ್ ಪರ ವಕೀಲ ರಾಘವೇಂದ್ರ ಅವರ ವಾದ. ಜೈಲಿನ ಆಹಾರ ಜೀರ್ಣವಾಗದೆ ಅತಿಸಾರ ಬೇಧಿಯಾಗಿದೆ. ಅವರಿಗೆ ಆರೋಗ್ಯದಲ್ಲಿ ಏನೆಲ್ಲ ಏರುಪೇರಾಗಿದೆ, ಅಡ್ಡ ಪರಿಣಾಮಗಳಾಗಿದೆ ಜೈಲೂಟದಿಂದ ಅನ್ನೋದ್ರ ಬಗ್ಗೆ ಇಲ್ಲಿ ವಕೀಲ ರಾಘವೇಂದ್ರ ಅವರು ತಿಳಿಸ್ಕೊಡ್ತಿದ್ದಾರೆ ನ್ಯಾಯಾಧೀಶರಿಗೆ. ಜೈಲಿನ ಆಹಾರವನ್ನ ತೆಗೆದುಕೊಳ್ತಿದ್ದಾರಲ್ಲ, ಮಧ್ಯಾಹ್ನ, ಬೆಳಿಗ್ಗೆ ಮತ್ತು ರಾತ್ರಿ ಊಟಕ್ಕೆ ಜೈಲಿನಲ್ಲಿ ಏನ್ ಕೊಡ್ತಾ ಇದ್ದಾರೋ ಅದು ದರ್ಶನ್ ರವರ ದೇಹಕ್ಕೆ ಒಗ್ತಾ ಇಲ್ಲ. ಅದನ್ನ ಜೀರ್ಣಿಸಿಕೊಳ್ಳೋದಕ್ಕೆ ದರ್ಶನ್ ರವರಿಂದ ಸಾಧ್ಯವಾಗ್ತಾ ಇಲ್ಲ. ಅದು ಬೇರೆ ರೀತಿಯ ಪರಿಣಾಮವನ್ನ ಬೀರಿದ್ದು ಅವರಿಗೆ ಅತಿಸಾರ ಬೇಧಿ ಆಗ್ತಾ ಇದೆ. ಒಬ್ಬ ವ್ಯಕ್ತಿಗೆ ಈ ರೀತಿಯಾಗಿ ನಿರಂತರವಾಗಿ ಸಮಸ್ಯೆ ಉಂಟಾದ್ರೆ ನಾರ್ಮಲಿ ಆತ ತನ್ನ ತೂಕವನ್ನ ಕಳ್ಕೊಳ್ತಾನೆ. ಅದೇ ಒಂದು ಕಾರಣ ಈಗ ದರ್ಶನ್ ರವರು ಕೂಡ ತೂಕವನ್ನ ಕಳ್ಕೊಂಡಿದ್ದಾರೆ. ಯಾಕಂದ್ರೆ ಅನೇಕ ಮಂದಿ ದರ್ಶನ್ರನ್ನ ಭೇಟಿಯಾಗಿ ಬಂದವರು ದರ್ಶನ್ರನ್ನ ನೋಡಿದ ತಕ್ಷಣ ಗೊತ್ತಾಗುತ್ತೆ ಅವರ ತೂಕ ಇಳಿಕೆ ಆಗಿದೆ ಅಂತ ಹೇಳಿ. ನಿರೀಕ್ಷೆಗೂ ಮೀರಿ ದರ್ಶನ್ ರವರು ತಮ್ಮ ತೂಕವನ್ನ ಕಳ್ಕೊಂಡಿದ್ದಾರೆ ಅಂತ ಆಲ್ರೆಡಿ ಹೇಳಿದ್ದಾರೆ. ಅದೇ ವಿಚಾರವನ್ನ ಕೂಡ ತಮ್ಮ ವಾದದಲ್ಲಿ ಪ್ರಬಲವಾಗಿ ರಾಘವೇಂದ್ರ ಅವರು ಮಂಡಿಸ್ತಾ ಇದ್ದಾರೆ. ಜೈಲೂಟದಿಂದ ಏನು ವ್ಯತ್ಯಾಸ ಆಗ್ತಾ ಇದೆ, ದರ್ಶನ್ ರವರಿಗೆ ಏನು ಸಮಸ್ಯೆ ಆಗ್ತಾ ಇದೆ. ಹೌದು, ಎಲ್ಲ ಆರೋಪಿತರಿಗೆ ಅಥವಾ ಜೈಲಿನಲ್ಲಿರುವಂತಹ ಅಪರಾಧಿಗಳಿಗೆ ಜೈಲಿನಲ್ಲಿ ಕೊಡ್ತಾ ಇರುವಂತಹ ಊಟ ಈ ರೀತಿಯ ಒಂದು ಪರಿಣಾಮಕ್ಕೆ ಕಾರಣ ಆಗದೇ ಇರಬಹುದು. ಎಲ್ಲರ ದೇಹಸ್ಥಿತಿ ಒಂದೇ ರೀತಿ ಇರೋದಿಲ್ಲ. ಹಾಗಾಗಿ ದರ್ಶನ್ ರವರಿಗೆ ಆ ಊಟ ಒಗ್ತಾ ಇಲ್ಲ. ಈ ಎಲ್ಲ ಪ್ರಮುಖ ಅಂಶಗಳನ್ನ ಪರಿಗಣಿಸಿ ನೀವು ದರ್ಶನ್ ರವರಿಗೆ ಮನೆ ಊಟಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು. ಅದರ ಜೊತೆಗೆ ಪುಸ್ತಕ ಮತ್ತು ಹಾಸಿಗೆಗೂ ಕೂಡ ಅವಕಾಶವನ್ನ ಮಾಡಿಕೊಡ್ಬೇಕು. ಜೈಲಧಿಕಾರಿಗಳು ಯಾವ ಕಾರಣಗಳನ್ನ ಕೊಟ್ಟು ನಿರಾಕರಿಸ್ತಿದ್ದಾರೋ ಆ ಒಂದು ಪಾಯಿಂಟ್ಸ್ಗಳನ್ನ ಕೂಡ ಒಂದು ಕಡೆ ಇಟ್ಟಿದ್ದಾರೆ. ಮತ್ತೊಂದು ಕಡೆ ಯಾವ ಕಾರಣಕ್ಕೆ ದರ್ಶನ್ ರವರಿಗೆ ಮನೆ ಊಟಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ತಮ್ಮ ಬಳಿ ಇರುವಂತಹ ಪ್ರಬಲ ವಿಚಾರಗಳನ್ನ ವಕೀಲರಾಗಿರುವಂತಹ ರಾಘವೇಂದ್ರ ಅವರು ಮುಂದಿಡ್ತಿದ್ದಾರೆ. ಈ ಹಿಂದಿನ ಕೆಲವೊಂದು ಪ್ರಕರಣಗಳ ಉದಾಹರಣೆಯನ್ನ ಕೂಡ ನ್ಯಾಯಾಧೀಶರಿಗೆ ಕೊಡ್ತಿದ್ದಾರೆ. ಚಾರ್ಲ್ಸ್ ಶೋಭರಾಜ್ ಇರಬಹುದು, ಈ ಹಿಂದೆ ಒಂದಷ್ಟು ಆರೋಪಿತರಿಗೆ ಮನೆ ಊಟಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಿರಬಹುದು. ಯಾವ ಕಾರಣವನ್ನ ಕೊಟ್ಟು ಮನೆ ಊಟವನ್ನ ಪಡಿಬಹುದು ಅಂತ ಹೇಳಿ ಕಾನೂನಲ್ಲಿ ಉಲ್ಲೇಖ ಇದೆ ಅನ್ನೋದಿರಬಹುದು. ಜೈಲಧಿಕಾರಿಗಳಿಗೆ ಏನ ವ್ಯಾಪ್ತಿ ಇದೆ ಅನ್ನೋದಿರಬಹುದು. ಇದೆಲ್ಲವನ್ನ ಕೂಡ ರಾಘವೇಂದ್ರ ಅವರು ಇಲ್ಲಿ ಉಲ್ಲೇಖಿಸಿದ್ದಾರೆ. ದರ್ಶನ್ ಪರ ವಕೀಲರ ವಾದ ಸದ್ಯಕ್ಕೆ ಅಂತ್ಯವಾಗಿದೆ. ಇನ್ನೇನು ಈ ಒಂದು ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ ನ್ಯಾಯಾಧೀಶರ ತೀರ್ಪು ಏನಿರುತ್ತೆ, ಆದೇಶ ಏನಿರುತ್ತೆ ಅನ್ನೋದು ಹೊರಬರಬೇಕಿದೆ.
ಕೆಲವೇ ಕ್ಷಣಗಳಲ್ಲಿ ಅದಕ್ಕೂ ಕೂಡ ಉತ್ತರ ಸಿಗುತ್ತೆ. ಇವತ್ತೇ ಇತ್ಯರ್ಥ ಆಗುತ್ತಾ ಅಥವಾ ಇನ್ನೊಂದೆರಡು ಮೂರು ದಿನಗಳ ಕಾಲ ಮುಂದೂಡಿಕೆ ಆಗುತ್ತಾ ಕಾದು ನೋಡಬೇಕಿದೆ. ಹಳೆ ಪ್ರಕರಣಗಳನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಿರುವುದರಿಂದ ದರ್ಶನ್ರ ದೇಹ ಸ್ಥಿತಿಯ ಬಗ್ಗೆ ಒಂದಷ್ಟು ರಿಪೋರ್ಟ್ಗಳನ್ನು ಮತ್ತು ಅವರ ಪತ್ನಿ ದರ್ಶನ್ರವರ ಪತ್ನಿ ಕೂಡ ವಿಜಯಲಕ್ಷ್ಮಿ ಅವರು ಮನವಿಯನ್ನು ಮಾಡಿಕೊಂಡಿದ್ರು ಮನೆ ಊಟಕ್ಕಾಗಿ. ಇದೇ ರೀತಿಯಾಗಿ ಅವರು ಜೈಲಿನಲ್ಲಿ ಸಿಗುವಂತಹ ಊಟವನ್ನು ಸೇವಿಸದೆ ಜೈಲಿನಲ್ಲಿ ಕಾಲವನ್ನು ಕಳೀತಾ ಹೋದರೆ ಅವರ ಆರೋಗ್ಯ ಮತ್ತಷ್ಟು ಹದಗೆಡ್ತಾ ಹೋಗುತ್ತೆ. ಅದಕ್ಕೆ ಯಾರು ಜವಾಬ್ದಾರರಾಗ್ತಾರೆ? ಅದರ ಬದಲಿಗೆ ಕಾನೂನಲ್ಲೇ ಅವಕಾಶ ಇದೆ. ಅದನ್ನು ಜೈಲಧಿಕಾರಿಗಳು ನಿರಾಕರಿಸ್ತಾ ಇರೋದು ಕಾರಣ ದರ್ಶನ್ ಒಬ್ಬ ಸ್ಟಾರ್ ಅನ್ನೋದು. ಅದು ಇಲ್ಲಿ ವಿಷಯವೇ ಅಲ್ಲ ಅಂತ ಹೇಳಿ ರಾಘವೇಂದ್ರ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಸದ್ಯಕ್ಕಂತೂ ವಾದ ಅಂತ್ಯವಾಗಿದೆ. ಆಗಿರುವಂತಹ ವಾದ ಪ್ರತಿವಾದದ ಅಂಶಗಳನ್ನು ನ್ಯಾಯಾಧೀಶರು ಪರಿಗಣಿಸಲಿದ್ದಾರೆ.